ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂತಹ ತೊಂದರೆಗಳು, ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ. ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಉದ್ಯೋಗದಲ್ಲಿ ತೊಂದರೆಗಳಾಗ್ತಾ ಇರ್ಬೋದು, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಬಿಸ್ನೆಸ್ ಲಾಸ್ ಇರ್ಬೋದು. ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳಿದ್ದಲ್ಲಿ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಸಾಕಷ್ಟು ಜನ ಎಲ್ಲ ರೀತಿ ಪರಿಹಾರಗಳನ್ನ ಕಂಡುಕೊಂಡಿರ್ತೀರಾ, ಆದರೂ ಕೂಡ ಇರುವಂಥ ಸಮಸ್ಯೆಗೆ ನಿಮಗೆ ಪರಿಹಾರ ಸಿಗ್ತಿಲ್ಲ ಅಂತಂದರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಬೋದು. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ನೀವು ನೇರವಾಗಿ ಕರೆಗಳನ್ನ ಮಾಡಬಹುದು. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ಪರಿಹಾರಗಳನ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಹೇಗಿದ್ರು? ಒಂದು ವಾರ ಕಾರ್ಯಕ್ರಮ ಇಲ್ಲದೇ ಇರೋದ್ರಿಂದ ಊರ ಕಡೆ ಒಂದು ಫಂಕ್ಷನ್ ಇತ್ತು, ತುಮಕೂರು ಹತ್ರ ಹೋಗಿದ್ದೆ ನಾನು. ಒಂದು ಹುಡುಗಿ ಮೆಚೂರ್ಡ್ ಆಗಿದ್ದು ನಮ್ಮ ರಿಲೇಟಿವು. ಅಲ್ಲಿ ನಾನು ನೋಡ್ದಿರೋವಂಥದ್ದು, ಈಗ ಹಳ್ಳಿ ಅಂತ ಅಂದಮೇಲೆ ಕೆಲವೊಂದು ನಾವು ನೋಡಿರ್ತೀವಿ ಹಳ್ಳಿ ಕಡೆ ಆಚರಣೆಗಳಾಗಿರ್ಬೋದು, ಆದರೆ ಇಲ್ಲಿ ಅವರು ಮೆಚೂರ್ಡ್ ಆಗಿರೋದ್ರಿಂದ ಒಂದು ರೀತಿ ಆ ಲಕ್ಕಿ ಗಿಡ ಅಂತ ಹೇಳಿ ಫುಲ್ ಗುಡಿಸ್ಲು ಥರ ಹಾಕಿದ್ದು. ನಾವೀಗ ತೆಂಗಿನ ಮರದ ಗರಿಗಳಲ್ಲಿ ಹಾಕಿರೋದು ನೋಡಿದ್ದೀವಿ ಗುಡಿಸ್ಗಳು, ಬಟ್ ಇಲ್ಲಿ ಆ ರೀತಿ ಬಳಸಿದ್ರು. ಅದನ್ನು ನಾನು ಫಸ್ಟ್ ಟೈಮ್ ನಾನು ನೋಡಿದ್ದು ಆ್ಯಕ್ಚುಲಿ. ಅದು ಹೇಳಬೇಕು ಅಂತಂದರೆ ಅದು ಏನು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಇದು ಲಕ್ಕಿ ಗಿಡ ಅಂತ. ಸುವಾಸನೆ ಭರಿತವಾಗಿತ್ತು, ಆ ಎಲೆಗಳು ತುಂಬಾ ಚೆನ್ನಾಗಿತ್ತು. ಬಹುಶಃ ನಾನು ತೊಗೊಂಡು ಬಂದು ತೋರಿಸೋಣ ತಮಗೆ, ಏನಿದು ಕೇಳೋಣ ಅಂತ ಅಂದ್ಕೊಂಡ್ರೆ ಅಷ್ಟು ದಿವಸ ಇರುತ್ತೋ ಇಲ್ವೋ ಅಂತ ನಾನು ಸುಮ್ಮನೆ ಅದೇ. ಸೊ ಅದು ನಾನು ಫಸ್ಟ್ ಟೈಮ್ ನೋಡಿದ್ದು, ಅದು ಸುವಾಸನೆ ಭರಿತವಾಗಿತ್ತು. ಮನೆಗೆ ಬಂದಮೇಲೆ ಕೂಡ ನಾನು ಗೂಗಲ್ ಮಾಡಿ ಏನದು ತಿಳ್ಕೊಳ್ಬೇಕು ಅಂತ ಲಕ್ಕಿ ಟ್ರೀ ಅಂತ ಹಾಕಿ ನೋಡಿದೆ. ಸೊ ಇದು ಆಯುರ್ವೇದದ ಪ್ರಕಾರ ಕೂಡ ಸಾಕಷ್ಟು ಉಪಯುಕ್ತವಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಕ್ಲಾರಿಟಿ ಸಿಗಲಿಲ್ಲ ಅಲ್ಲಿ, ಅದಕ್ಕೆ ಇದನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಲಕ್ಕಿ ಗಿಡ ಅಂತಂದರೆ ಏನು, ಇದು ಯಾವ್ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ, ಎಲ್ಲೆಲ್ಲಿ ನಾವು ಇದನ್ನು ಬಳಸಬಹುದು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಗುರುಗಳು. ಎಲ್ಲಿ ಅಮ್ಮ, ಯಾವ ಕಡೆ ಹೋಗಿದ್ದೆ? ತುಮಕೂರು ಕಡೆ ಹೋಗಿದ್ದು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆ್ಯಕ್ಚುಲಿ ಗಾದೆ ಮಾತು ಇದಕ್ಕೆ ಹೇಳ್ತಾರೆ, ಲಕ್ಕಿ ಗಿಡ ಅಂತಲೇ ಇದಕ್ಕೆ ಹಳ್ಳಿ ಕಡೆ ಮಾತಾಡ್ತಾರೆ. ಈ ಗಾದೆ ಮಾತು ಏನು ಇದಕ್ಕೆ ಅಂದರೆ, ಅಕ್ಕನ ಕಂಡ್ರೆ ಕರಿ, ಲಕ್ಕಿನ ಕಂಡ್ರೆ ಮುರಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಏನು ಇದರ ಅರ್ಥ ಏನು? ಅಕ್ಕ ಎಲ್ಲಾದ್ರೂ ಹೋಗ್ತಿದ್ರೆ ಮನೆ ಕರೆಯೋಣ ಅನ್ನೋದು ಎಲ್ರಿಗೂ ಕೂಡ ಆಸೆ ಇರುತ್ತಲ್ಲ ಅಕ್ಕ ಅನ್ನೋವಾಗ. ಈ ಲಕ್ಕಿ ಗಿಡನ ಕಂಡರೂ ಕೂಡ ಯಾಕೆ ಮುರಿಬೇಕು ಅಂತಂದರೆ, ಲಕ್ಕಿ ಅನ್ನೋದರ ಪರ್ಯಾಯ ಪದ ಲಕ್ಷ್ಮಿ ಅಂತಲೂ ಕೂಡ. ನೋಡಿ, ಆ ಗಿಡ ಹೇಳುತ್ತಂತೆ, ಬಹುಶಃ ಒಳ್ಳೆಯ ವಿಷಯನೇ ಇದು. ನಾವೇನಾದರೂ ಈ ಟ್ರೀಸ್ ಗಿಡಗಳ ಬಗ್ಗೆ ತಿಳ್ಕೊಂಡ್ರೆ, ಈ ಪ್ರಕೃತಿಯಲ್ಲಿ ಭಗವಂತ ಯಾವುದೂ ಕೂಡ ನಮಗೆ ಬೇಡವಾದ್ದನ್ನು ಸೃಷ್ಟಿ ಮಾಡಲೇ ಇಲ್ಲ. ಯಾವುದೋ ಒಂದು ರೂಪದಲ್ಲಿ ಅದು ಆರೋಗ್ಯಕ್ಕಾಗಿರಬಹುದು, ಆರ್ಥಿಕಾಭಿವೃದ್ಧಿಗಾಗಿರಬಹುದು, ಬಹಳಷ್ಟು ಏಳಿ ಮಾಡಿಸಿದ್ದು ಈ ಪ್ರಕೃತಿನ. ಅಂತಹ ಔಷಧೋಪಚಾರಕ್ಕೂ ಆರ್ಥಿಕಾಭಿವೃದ್ಧಿಗೂ ಅತ್ಯಂತ ಅದ್ವಿತೀಯವಾಗಿರ್ತಕ್ಕಂಥದ್ದನ್ನು ಈ ಸೃಷ್ಟಿಯಲ್ಲಿ ಭಗವಂತ ಇಟ್ಟಿದ್ದಾನೆ. ನಮಗೆ ಗೊತ್ತಾಗಬೇಕಷ್ಟೇ ಅವು ಏನು ಅಂತ. ಅದಕ್ಕಾಗಿ ಸಂಪೂರ್ಣವಾಗಿ ನಾವು ತಿಳಿದುಕೊಂಡು ಏನಾದರೂ ಹೊರಟ್ರೆ ಎಲ್ಲವೂ ಕೂಡ ವಿಶೇಷವೇ. ಅಂತಹ ಲಕ್ಕಿ ಗಿಡ ಏನಾದರೂ ಈ ಹಳ್ಳಿಗಳ ಕಡೆ ಹೋಗೋವಾಗ, ಈ ಹೊಲ ಗದ್ದೆ ತೋಟ ಇಂಥ ಕಡೆ ತಂತಾನೆ ಬೆಳೆದು ಬಿಟ್ಟಿರುತ್ತೆ, ಅದನ್ನು ಬೇಲಿಯಾಗಿ ಕೂಡ ಕೆಲವರು ಹಾಕ್ತಾರೆ. ಬಹಳ ಚೆನ್ನಾಗಿರೋಂಥದ್ದು. ಅದನ್ನು ನೀವೇನಾದರೂ ಅದನ್ನು ನೋಡಿ ಹಾಗೆ ಹೋಗ್ಬಿಟ್ರೆ ಅದು ಬೈಕೊಳ್ಳುತ್ತಂತೆ. ನೋಡು, ನಾನು ಅದೃಷ್ಟ ಕೊಡೋವಂಥ ಗಿಡ ಇವನ ಪಾಲಿಗೆ, ಇವನು ಏನೇನು ಬೆಳೆದಿದ್ದಾನೋ ಏನೋ, ಏನೇನು ಇವನ ಕರ್ಮಗಳಿದ್ದಾವೋ ಏನೋ, ನನ್ನನ್ನು ನೋಡಿ ಅವನು ಹಾಗೆ ಹೋಗ್ತಾ ಇದ್ದಾನಲ್ಲ, ತಡಿ ಮಾಡ್ತೀರ ಅವನಿಗೆ ಅಂತ ಹೇಳಿ ಅವನ ಲಕ್ಕಿ ಗಿಡ ನೋಡಿ ಹಾಗೆ ಹೋದರೆ ಅವನಿಗೆ ಯಾವ ಕೆಲಸಗಳೇ ಹಾಕ್ದಂಗೆ ಮಾಡ್ತಾಳಂತೆ. ಅದೇ ಲಕ್ಕಿನ ಕಂಡ್ರೆ ಅದನ್ನು ಮುರಿದು ಬಿಟ್ಟು ಜೇಬಲ್ಲಿಟ್ಕೊಳ್ಳೋದು, ಆ ಎಲೆಗಳನ್ನು ಆ ಹೂವನ್ನು ತೆಗೆದುಕೊಂಡೋಗಿ ಮನೇಲಿ ಇಡೋದು, ಖುಷಿ ಪಡ್ತಾಳಂತೆ, ಸಂತೋಷ. ಆ ಹೆಣ್ಣು ಮಕ್ಕಳು ಮುಡಿಗೆಲ್ಲ ಇಟ್ಕೊಳ್ತಾರೆ. ಬಹುಶಃ ಮುಂಚೆನೇ ಗೊತ್ತಿದ್ರೆ ನಾನು ಈ ಕೆಲಸ ಮಾಡ್ತಾ ಇದ್ದೆ ಗುರುಗಳು. ಬಹಳ ಈ ಹಳ್ಳಿ ಕಡೆ ಈ ತಂಬಿಟ್ಟು ಅಂತ ದೀಪ ಮಾಡ್ತಾರಲ್ಲ, ಅದಕ್ಕೆಲ್ಲ ಚುಚ್ಚುತ್ತಾರೆ. ಅದಾದ ನಂತರ ಹೆಣ್ಣು ಮಕ್ಕಳು ಮುಡಿಗೆ ಮುಡ್ಕೊಳ್ತಾರೆ. ಮನೆಗೆ ತಂದು
ಲಕ್ಷ್ಮಿಯ ಇನ್ನೊಂದು ರೂಪ ಆ ಗಿಡ. ಅದಕ್ಕಾಗಿ ಅದಕ್ಕೆ ಲಕ್ಷ್ಮಿ ಅಂತ ಕೂಡ ಕರೀತಾರೆ. ನನ್ನನ್ನು ನೋಡಿ ಇವನು ಹಾಗೆ ಹೋಗ್ತಾ ಇದ್ದಾನೆ, ನನ್ನನ್ನು ನೋಡಿ ಇವನು ನನ್ನನ್ನು ಮನೆಗೆ ತೆಗೆದುಕೊಂಡು ಹೋದರೆ ಇವನಿಗೆ ಶೀಘ್ರ ಐಶ್ವರ್ಯ ನಾನು ಮಾಡಿಕೊಡ್ತೇನೆ ಅಂತ ಲಕ್ಕಿ ಗಿಡ ಹೇಳುತ್ತಂತೆ. ಅಂತಹ ಲಕ್ಷ್ಮಿ ಟ್ರೀ ಬಗ್ಗೆ ನೀವು ಒಳ್ಳೆ ಪ್ರಶ್ನೆಯನ್ನು ಎತ್ತಿದ್ದೀರಿ. ಅಂತಹ ಲಕ್ಷ್ಮಿಗೆ ಸಂಬಂಧಪಟ್ಟ ಗಿಡ ನಿಮ್ಮ ಮನೆಗೆ ಬಂತು ಅಂತಂದರೆ ನೀವು ಚೆಕ್ ಮಾಡಿ ಗೂಗಲ್ಗೆ ಹೋಗಿ, ಲಕ್ಕಿ ಟ್ರೀ ಅಂತ ನೀವು ಹೊಡೆದಿದ್ದೀರಾ? ಹೌದು ಗುರುಗಳೇ. ಹೊಡೆದ್ರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ನಿಮಗೆ. ಇನ್ನೂ ಇದಾವೆ, ಬೇಕಾದಷ್ಟು ಇದ್ದಾವೆ. ಅದಕ್ಕೆ ನೀವೆಲ್ಲ ಒಂದು ಲಿಸ್ಟ್ ಮಾಡಿಕೊಳ್ಳಿ. ಆ ತರಹದ್ದು ಏನೇನೇನೇನು ಇದಾವೆ ಅಂತಕ್ಕಂತಹದ್ದೆಲ್ಲ ಕೂಡ ಗಮನಿಸಿ ಕೇಳಿದರೆ ಬಹಳ ಅದ್ಭುತವಾಗಿ ನಾನಿನ್ನು ಆಯುರ್ವೇದದಲ್ಲಂತೂ ಹೇಳತೀರತ್ತು ಇದರ ಮಹಿಮೆ. ಎಷ್ಟೋ ಥರದ್ದು, ಈಗ ನೀವು ಕೇಳಿದ್ದು ಗುಡಿಸ್ಲು ಹಾಕಿದ್ರು, ಋತುಮತಿ, ಪುಷ್ಪವತಿ, ಪ್ರಥಮ ಋತುಕಾಲ ಆದಾಗ ಈ ಎಲೆಗಳಿಂದಲೇ ಗುಡಿಸ್ಲನ್ನು ಹಾಕ್ತಾರೆ. ಏನಕ್ಕೆ ಹಾಕ್ತಾರೆ ಅಂತಂದರೆ ಆ ಮಗುಗೆ ಇನ್ಫೆಕ್ಷನ್ ಆಗದೇ ಇರಲಿ ಅಂತ. ನೋಡಿ ಏನೆಲ್ಲ ವಿಜ್ಞಾನ ಇದು ಅಂತಂದರೆ, ನಾನು ಈ ಕರೋನಾ ಬಂದ ಸಂದರ್ಭದಲ್ಲಿ ಹೇಳಿದ್ದೆ, ಆ ನೇರಳೆ ಗಿಡಗಳ ಎಲೆಗಳನ್ನು ಹಾಕುವಂಥದ್ದು, ಆ ನೇರಳೆ ಆ ಕೊಂಬೆಗಳನ್ನು ಹಾಕ್ತಕ್ಕಂತಹದ್ದು, ಅದರಿಂದ ಗುಡಿಸಲನ್ನು ಹಾಕುವಂಥದ್ದಾದರೆ ಆ ಕರೋನಾ ಬಂದಿರತಕ್ಕಂಥ ವ್ಯಕ್ತಿಗೆ ಆ ಸೂರ್ಯನ ಕಿರಣಗಳು ಈ ಎಲೆಗಳಿಂದ ಹಾದು ಹೊಕ್ಕು ನೇರಳಾತೀತ ಕಿರಣಗಳಿಂದ ಮತ್ತು ಭೂತಗನ್ನಡಿ ಇಟ್ಟಾಗ ಈ ಭಾಗದಲ್ಲಿ ಅದರ ಕಿರಣ ಹೇಳಿಕೊಂಡು ಈ ಮೇಲಿರ್ತಕ್ಕಂಥ ಸ್ಕಿನ್ಗೆ ಏನು ತೊಂದರೆ ಆಗದ ಹಾಗೆ ಆ ಸಣ್ಣ ಮಂದದ ಬೆಳಕು ಅಲ್ಲಿ ಇರ್ತಕ್ಕಂಥ ವೈರಸನ್ನು ಕಿಲ್ಲಿಂಗ್ ಮಾಡೋ ಶಕ್ತಿ ಇದೆ. ಯಾವುದು? ಆ ನೇರಳೆ ಎಲೆಗಳಿಗೆ. ಹಾಗೆಯೇ ಈ ಲಕ್ಕಿ ಗಿಡದ ಎಲೆಗಳು ಮೊದಲು ಈ ಪ್ರಥಮ ರಜೋದರ್ಶನ ಅಂತ ಏನಿರುತ್ತೋ ಆ ಹೆಣ್ಣು ಮಗುವಿಗೆ ಬಹುಶಃ ಆಕೆ ಏನಾದರೂ ಋತುಮತಿ ಆಗಿರತಕ್ಕಂತಹದ್ದು ಸಂದರ್ಭ ಏನಿದೆ, ಟೈಮ್ ಏನಿದೆಯೋ, ಆ ಲಗ್ನ ಏನಿದೆಯೋ ದೋಷದಿಂದ ಕೂಡಿದ್ದರೂ ಕೂಡ ದೋಷ ಮುಕ್ತಳಾಗ್ತಾಳೆ, ದೋಷರಹಿತಳಾಗ್ತಾಳೆ ಆ ಗುಡಿಸಲಲ್ಲಿ 11 ದಿವಸ ಮಲಗಿಸೋದ್ರಿಂದ. ಜೊತೆಗೆ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ. ಇಷ್ಟೆಲ್ಲ ಇದ್ದಾವೆ. ಇನ್ನು ಈ ಒಂದು ಪುರುಷರ ಮಹಿಳೆಯರ ಮಿಲನ ಮಹೋತ್ಸವಕ್ಕೂ ಆಯುರ್ವೇದದಲ್ಲಿ ಬಹಳ ಅದ್ಭುತವಾಗಿ ಬಳಸ್ತಾರೆ. ಅದನ್ನು ಬಹಳ ದಿಶಕ್ತಿ ಕೊಡ್ತಕ್ಕಂಥದ್ದಿದೆ. ಅಂತಹ ಲಕ್ಕಿ ಗಿಡವನ್ನೇನಾದರೂ ಮನೇಲಿ ಇಟ್ಕೊಳ್ತೀವಿ ಅಂತಂದರೆ ನೀವು ಯಾವುದೇ ಆಯುರ್ವೇದ ಆಗಿರ್ಬೋದು, ಯುನಾನಿ ಆಗಿರಬಹುದು, ಶ್ರೀ ಹೋಮಿಯೋಪತಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇದರ ಬಳಕೆ ಇದ್ದೇ ಇದೆ. ಅಂತಹ ಲಕ್ಕಿ ನೋಡಿ, ಈ ಲಕ್ಕಿ ಅಂತಕ್ಕಂಥದ್ದು ಇಂಗ್ಲೀಷ್ ಪದಕ್ಕೆ ಹತ್ತಿರ ಆದರೂ ಕೂಡ ಲಕ್ಕನ್ನು ತಂದುಕೊಡ್ತಕ್ಕಂತಹದ್ದು. ಎಸ್, ಹೌದು, ತಂದುಕೊಡುವಂಥದ್ದೇ ಅದು. ಅದರ ಪರ್ಯಾಯವೇ ಲಕ್ಷ್ಮಿ ಅಂತ ಕೂಡ ಕರೀತಾರೆ. ಅಂತಹ ಲಕ್ಕಿ ಗಿಡ ಯಾರಿಗಾದರೂ ಸಿಕ್ಕಿದರೆ ಬಹುಶಃ ಅದೇ ಕೆಲಸ ಹುಡ್ಕೊಂಡು ಹೋಗಿ ನಾನು ತರ್ತೀನಿ ಅಂತಂದರೂ ಕೂಡ ಒಂದಷ್ಟು ಎಲೆಗಳನ್ನು ತರೋವಂಥದ್ದು ನಿಮ್ಮ ತಿಜೋರಿಯಲ್ಲಿ. ಎಲ್ಲಿಡ್ತೀರಿ? ಈ ಟ್ರಾನ್ಸ್ಪರೆಂಟ್ ಇರ್ತಕ್ಕಂಥ ಒಂದು ಬೌಲ್, ಗಾಜಿನ ಬೌಲಲ್ಲಿ ಆ ಎಲೆಗಳನ್ನು ಹಾಕುವಂಥದ್ದು, ಒಂದಷ್ಟು ಹಣವನ್ನು ಅದರ ಮೇಲೆ ಹಾಕುವಂಥದ್ದು, ಅದರ ಮೇಲೆ ಆ ಎಲೆಗಳನ್ನು ಹಾಕ್ತಕ್ಕಂಥದ್ದು. ಬಹಳ ಖುಷಿ ಪಡ್ತಾಳಿದ್ದಾರೆ. ನನ್ನನ್ನು ಮನೆಗೆ ತನಕ ತಗೊಂಡು ಹೋದ, ಇಂತಹ ಗೌಪ್ಯವಾಗಿರ್ತ ಜಾಗದಲ್ಲಿ ಇರಿಸಿದ, ಅದು ಎಲ್ಲಿ ಮಹಾಲಕ್ಷ್ಮಿ ಆವಾಸ ಸ್ಥಾನ ಎಲ್ಲಿ ಇರುತ್ತೋ ಖುಷಿಯಾಗಿ ಸಂತೋಷವಾಗಿ ಯಾರೂ ಇರದ ಪ್ಲೇಸ್ ಅದು. ಅದಕ್ಕೆ ಎಷ್ಟೊಂದು ವಿಶೇಷತೆ ಕೊಡ್ತೀವಿ ಅಂತಂದರೆ ಆ ಜಾಗಕ್ಕೆ ಅಷ್ಟು ವಿಶೇಷತೆ ಕೊಡ್ತೇವೆ, ಅಷ್ಟು ಗೌರವವನ್ನು ಕೊಡುತ್ತೇವೆ, ಅಷ್ಟು ಗೌಪ್ಯ ಕಾಪಾಡಿಕೊಳ್ಳುತ್ತೇವೆ. ಅಲ್ಲೇ ತನಕ ನನ್ನ ತೆಗೆದುಕೊಂಡು ಹೋದ ಅಂತಕ್ಕಂಥ ಖುಷಿಯಿಂದ ಮತ್ತು 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 ಅಭಿವೃದ್ಧಿಯನ್ನು ಮಾಡಿಕೊಡ್ತಕ್ಕಂಥ ಗಿಡ ಇತ್ತು ಅಂತಂದರೆ ಅದು ಲಕ್ಕಿ ಗಿಡ ಆಗಿರುತ್ತೆ. ನನ್ನ ಪ್ರೀತಿಯ ಬಂಧುಗಳೇ, ನೀವೆಲ್ಲಾದರೂ ಈ ತೋಟ, ಈ ಎಲ್ಲಾದರೂ ಹೊಲ ಗದ್ದೆಗಳು ಹೋದಾಗ ಇದು ಸಿಗುತ್ತೆ. ನೀವು ಗಮನಿಸಿ ನೋಡಿ, ಗೂಗಲ್ಗೆ ಹೋದಾಗ ಗೊತ್ತಾಗುತ್ತೆ. ಸಣ್ಣ ಸಣ್ಣದಾಗಿ ಇರುತ್ತೆ, ಚಿಕ್ಕ ಚಿಕ್ಕದ ಹೂವು ಕಡೆ ಬಿಟ್ಟಿರುತ್ತೆ, ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಮೆಲ್ ಇರುತ್ತೆ. ಇನ್ನು ಅದರ ಕಾಂಡ, ಎಲೆ, ಬೇರು ಎಲ್ಲವೂ ಕೂಡ ಆಯುರ್ವೇದಕ್ಕೆ ಅತ್ಯಂತ ಉಪಯುಕ್ತವಾಗ್ತಕ್ಕಂತಹದ್ದು ಆ ಲಕ್ಕಿ ಗಿಡ. ಅದಕ್ಕಾಗಿಯೇ ಅಂತಹ ಲಕ್ಕಿಗೆ ಏನು ಹೇಳ್ತಾರಲ್ಲ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತ. ಇದು ಗಾದೆ ಮಾತು. ಅಕ್ಕನ ಕಂಡ್ರೆ ಕರಿ, ಲಕ್ಕಿನ ಕಂಡ್ರೆ ಮುರಿ ಅಂತ. ಅಂಥ ಅದ್ಭುತವಾಗಿರೋ ಲಕ್ಷ್ಮಿ ನಿಮ್ಮ ಮನೆಗೆ ಈ ಪ್ರಶ್ನೆಯಿಂದಾದರೂ, ಮಹಾಲಕ್ಷ್ಮಿ ಈ ರೂಪದಲ್ಲಾದರೂ ತಮ್ಮ ಮನೆಗೆ ಬರಲಿ. ಖಂಡಿತವಾಗ್ಲೂ ಗುರುಗಳೇ, ಅದೇನೋ ಲಕ್ಕಿ ಗಿಡ ಅಂತ ಹೆಸರು ಹೇಳಿದ್ರು, ಅದರಿಂದ ನಿಜವಾಗ್ಲೂ ಲಕ್ ಬರುತ್ತಾ ಅನ್ನೋದೇ ನನ್ನ ಪ್ರಶ್ನೆ ಆಗಿತ್ತು. ಬಟ್ ಅದರಿಂದ ಯಾವ ರೀತಿ ನಮ್ಮ ಲಕ್ ಚೇಂಜ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಬಹುಶಃ ಮುಂಚೆನೇ ಈ ವಿಚಾರ ಗೊತ್ತಿದ್ದಿದ್ರೆ ಅಕ್ಕನ ಕಂಡ್ರೆ ಕರಿ, ಲಕ್ಕಿ ಗಿಡನ ನೋಡಿದ್ರೆ ಮುರಿ ಅಂತ ಹೇಳಿದ್ರಲ್ಲ, ಸೊ ಮುರಿದ್ಬಿಟ್ಟು ಬರ್ತಾ ಇದೆ. ಬಟ್ ನೋಡಿದೆ ಅದು ಹೊಸದಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ತಮ್ಮನ್ನು ನಾನು ಕೇಳಿದೆ. ಬಟ್ ಖಂಡಿತ ಮುಂದಿನ ಬಾರಿ ನೋಡಿದ್ರೆ ನೀವು ಹೇಳಿರುವಂಥದ್ದನ್ನೇ ಮಾಡೋದ್ರಿಂದ ಅಟ್ಲೀಸ್ಟ್ ಅದೃಷ್ಟ ಜೊತೆಗೆ ಐಶ್ವರ್ಯ ಒಲಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ.
ಸೊ ಹಳ್ಳಿ ಭಾಗಗಳಲ್ಲಿ ಇರೋರಿಗೆ ಈ ಲಕ್ಕಿ ಗಿಡದ ಬಗ್ಗೆ ಹೆಚ್ಚಿನ ಮಾಹಿತಿ ಇರಬಹುದು. ಬಹುಶಃ ನನಗಂತೂ ಈ ವಿಚಾರವಾಗಿ ಗೊತ್ತೇ ಇರಲಿಲ್ಲ. ಸೊ ಗುರುಗಳು ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಟ್ರು. ಭಾಳ ಒಂದು ಒಳ್ಳೆ ಮಾತನ್ನು ಕೂಡ ಹೇಳಿದ್ರು, ಅಕ್ಕನ ಕಂಡ್ರೆ ಕರಿ, ಜೊತೆಗೆ ಲಕ್ಕಿ ಗಿಡನ ನೋಡಿದ್ರೆ ನೀವು ಮುರಿ ಅಂತ. ಸೊ ನೀವು ಕೂಡ ಲಕ್ಕಿ ಗಿಡವನ್ನು ನೋಡಿದ್ರೆ ಮುರಿರಿ ಅಂತ ಹೇಳ್ತಾ, ಅದೃಷ್ಟನ ಬರಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.